ಹಲ್ಲೆಲೂಯಾ. ಕಾನಾ ಊರಿನಲ್ಲಿ ನೀರು ದ್ರಾಕ್ಷರಸ ಆಗೋದಕ್ಕೆ ಕಾರಣ ಏನಂತಂದ್ರೆ, ಮರಿಯಳು ಬಂದಿದ್ದೇನೆ ಶಿಷ್ಯಂದಿರಿಗೆ ಹೇಳ್ತಾರೆ, ಆತನು ಏನ್ ಹೇಳ್ತಾನೋ ಅದನ್ನ ಮಾತ್ರ ಮಾಡಿ. ಹಲ್ಲೆಲೂಯಾ. ನೋಡಿ, ಈಸಾಕ್ ಆ ಮದುವೆಯಲ್ಲಿ ದೇವರು ನೀರನ್ನು ದ್ರಾಕ್ಷರಸವಾಗಿ ಮಾಡಿಕೊಟ್ಟಾಗ ಯೇಸು ಸ್ವಾಮಿ ಏನಂತೆ, ಆ ದ್ರಾಕ್ಷರಸನ ರುಚಿ ನೋಡಿದವ್ರು ಬಂದು ಹೇಳ್ತಾರೆ ಮದಲಿಂಗನಿಗೆ, ಅಂದ್ರೆ ಮದುವೆ ಮಗನಿಗೆ ಹೇಳ್ತಾರಂತೆ, ಈ ದ್ರಾಕ್ಷರಸ ಇಷ್ಟು ಇವತ್ತು ಕೂಡ ಇಟ್ಕೊಂಡಿದ್ಯಾ ಅಂತ. ಯಾಕಂದ್ರೆ ಆ ದ್ರಾಕ್ಷರಸ ರೆಡಿ ಮಾಡ್ಲಿಕ್ಕೆ 30-40 ವರ್ಷ ಬೇಕು. ಅಷ್ಟು ವರ್ಷದ ಹಿಂದೆ ಮಾಡಬೇಕಾಗಿರೋ ಅಷ್ಟು ಟೈಮ್ ತೆಗೆದುಕೊಳ್ಳೋದನ್ನ ಒಂದು ಕ್ಷಣದಲ್ಲಿ ದೇವರು ಮಾಡಿಕೊಟ್ಟ. ಕಾರಣ ಏನ್ ಗೊತ್ತಾ? ಅಲ್ಲಿ ದೇವರ ಮಾತನ್ನ ಕೇಳಿದ್ರಿಂದ, ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ರಿಂದ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ದೇವರು ಎಲಿಯನಿಗೆ ಹೇಳಿದ್ರು, ಈಗ ನೀನು ಕೆರೆತಳ್ಳದಲ್ಲೇ ಕೂತಿದ್ಯಪ್ಪ, ಈಗ ಬರಗಾಲದಲ್ಲಿ ಏನಾಗ್ತೈತಿ, ಕೆರೆತಳ್ಳದ ನೀರು ಬತ್ತು ಆಯ್ತು, ಹಾಗಾಗಿ ನೀನು ಎದ್ದು ಏನ್ ಮಾಡು, ಸಾರಫ್ ಊರಿಗೆ ಸೇರಿದಂತ ಊರಿಗೆ ಹೋಗು, ನೀನು ಸಾಕ್ಬೇಕಂತ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೀನಿ ಅಂತ ದೇವ್ರು ಹೇಳ್ದ. ಎಲೆ ಕೇಳಲಿಲ್ಲ. ದೇವ್ರೇ, ವಿಧವೆ ಅಂತಿ, ಬರಗಾಲ, ಘೋರವಾದ ಬರಗಾಲ, ಅವ್ರಿಗೆ ತಿನ್ನಕ್ಕೆ ರೊಟ್ಟಿ ಆಯ್ತೋ ಇಲ್ಲೋ, ನನ್ಗೆಂಗೆ ಸಾಕ್ತಾರಪ್ಪ, ನನ್ಗೆಂಗೆ ಪೋಷಿಸ್ತಾರಪ್ಪ, ನಾನು ಹೆಂಗಿರಕ್ಕಾಯ್ತದೆ, ನಾನು ಏನಂತ ಹೇಳಿ, ಏನು ಪ್ರಶ್ನೆ ಕೇಳಲಿಲ್ಲ. ಎಲಿಯ ದೇವ್ರ ಮಾತನ್ನು ಕೇಳ್ದ, ನಂಬ್ದ, ವಿಧೇಯನಾದ, ಹೋದ. ನಾವು ಮಾಡ್ಬೇಕಾಗಿರೋ ಕಾರ್ಯ ಅದೇ. ದೇವ್ರು ಏನು ಹೇಳ್ತಾನೋ ಆ ಮಾತನ್ನು ಕೇಳಿಸ್ಕೋಬೇಕು. ಎರಡನೇದಾಗಿ ಆ ಮಾತಿನ ಮೇಲೆ ವಿಶ್ವಾಸ ಇಡಬೇಕು. ಈಸಾಕನ ಮಾಡ್ತಾ ಇರೋದೇನು ಗೊತ್ತಾ? ದೇವ್ರು ಮಾತನಾಡುವಾಗ ಆ ಮಾತನ್ನು ಕೇಳ್ದ. ಎರಡನೇದಾಗಿ ಆ ಮಾತಿನ ಮೇಲೆ ನಂಬಿಕೆ ಇಟ್ಟ. ಮೂರನೇದಾಗಿ ಈಸಾಕನಲ್ಲಿ ವಿಧೇಯತ್ವನ ತೋರಿಸ್ತಿದ್ದಾರೆ. ನಮಗೆ ವಿಧೇಯತ್ವ ಬೇಕು. ಏನ್ ಬೇಕು? ನಮಗೆ ವಿಧೇಯತ್ವ ಬೇಕು. ನಮ್ಮಲ್ಲಿ ಒಬ್ಬ ಯೋನ ಇದ್ದಾನೆ. ಯಾರಿದ್ದಾರೆ? ಯೋನ ಗೊತ್ತಾ? ಪ್ರವಾದಿ. ಅವನು ಸಣ್ಣ ಪ್ರವಾದಿ ಯೋನ. ದೇವರು ಈ ಯೋನನಿಗೆ, ನೀನು ಎದ್ದು ನಿನ್ವೆ ಪಟ್ಟಣಕ್ಕೆ ಹೋಗಿ ಆ ಜನರಿಗೆ, ದುಷ್ಟ ಜನರು ದುರ್ಮಾರ್ಗಗಳಾಗಿದ್ದಾರೆ, ಅವರ ಪಾಪಗಳನ್ನ ಖಂಡಿಸು, ಅವರ ಪಾಪಗಳನ್ನ ಎಚ್ಚರಿಸು, ದೇವರು ನಿಮ್ಮ ಮೇಲೆ ಕೈ ಎತ್ತಿದ್ದಾನೆ, ನೀವೆಲ್ಲರೂ ಕೂಡ ನಾಶವಾಗ್ತೀರಿ ಅಂತ ಹೇಳಿ ದೇವರ ಕಡೆಗೆ ತಿರುಗಲಿಲ್ಲ ಅಂದ್ರೆ, ನಿಮ್ಮ ಪಾಪಗಳನ್ನ ಬಿಡ್ಲಿಲ್ಲ ಅಂತಂದ್ರೆ ನೀವೆಲ್ಲರೂ ಕೂಡ ಸೋದೋಮ್ ಗೋಮರ ಪಟ್ಟಣ ಅಂತೆ ನಾಶವಾಗ್ತೀರಿ ಅಂತ ಹೇಳು ಅಂತ ಹೇಳ್ತಾನೆ. ಆದ್ರೆ ಈ ಯೋನ ಏನ್ ಮಾಡ್ತಾನೆ ಗೊತ್ತಾ? ಆ ನಿನ್ವೆ ಪಟ್ಟಣದ ಜನಗಳು ದುಷ್ಟರು, ದುರ್ಮಾರ್ಗಿಗಳು, ನಾನು ಹೇಳೋ ಮಾತನ್ನ ಕೇಳದೆ ಒಂದು ವೇಳೆ ತಿರಸ್ಕರಿಸಿ ನನ್ನ ಕೊಂದಾರು ಅಂತ ತಿಳಿದು ಅವನೇನ್ ಮಾಡ್ತಾನಂದ್ರೆ, ದೇವ್ರು ಹೇಳಿದಂತ ಮಾತನ್ನ ಬಿಟ್ಟು ನಿನ್ವೆ ಪಟ್ಟಣಕ್ಕೆ ಹೋಗು ಅಂದ್ರೆ ತಾರ್ಸಿಗೆ ಹೋಗುವಂತ ಹಡಗನ ಹತ್ತಾನೆ. ಹಡಗನ ಹತ್ತಿ ಟಿಕೆಟ್ ತಗೊಂಡು ಯಾವ ಚಿಂತೆ ಇಲ್ಲ ಅಂತ ಹೇಳಿ ಹೋಗಿ ಸಂಪೂರ್ಣವಾಗಿ ನಿದ್ದೆ ಮಾಡ್ತಾನೆ. ಯಾವಾಗ ಒಬ್ಬ ಮನುಷ್ಯನಲ್ಲಿ ಅವಿಧತ್ವ ಇರ್ತದೋ ಅವನು ಚೆನ್ನಾಗಿ ನಿದ್ರೆ ಮಾಡ್ತಾನೆ. ಅವನು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಮನುಷ್ಯನಲ್ಲಿ ವಿಧೇಯತ್ವ ಇರಬೇಕು. ದೇವರು ವಿಧೇಯತ್ವಕ್ಕೆ ಮೆಚ್ಚುತ್ತಾನೆ. ದೇವರು ನಿನ್ನ ಜೊತೆ ಏನು ಮಾತನಾಡ್ತಾನೋ ಆ ಮಾತನ್ನ ನೀವು ನಂಬಬೇಕು. ಎರಡನೇದಾಗಿ, ಮೂರನೇದಾಗಿ ಅದಕ್ಕೆ ನಾವು ವಿಧೇಯರಾಗದನ್ನ ಕಲಿಬೇಕು. ಯಾವಾಗ ಅವಿಧತ್ವ ಇರ್ತದೋ ಕರ್ತನವ್ರನ್ನ ಅಭಿವೃದ್ಧಿ ಪಡಿಸಲ್ಲ. ಅವಿಧತ್ವ ಇರೋರು ಆಶೀರ್ವಸಲ್ಪಡಲ್ಲ. ಅವಿಧತ್ವ ನಮ್ಮನ್ನು ಬಿಟ್ಟು ಹೋಗ್ಬೇಕು. ದೇವರು ಆದಾಮನಿಗೆ ಹೇಳಿದ್ರು ಈ ಹಣ್ಣನ್ನು ತಿನ್ಬೇಡ ಅಂತ. ಯಾವಾಗ ಅವರು ಅವಿಧೇಯರಾದ್ರು ಆಗ ಮರಣ ಶಾಪ ಅನ್ನೋದು ಬಂತು. ದೇವರು ಸೌಲನನ್ನ ರಾಜನಾಗಿಟ್ಟ. ಇಸ್ರಾಯೇಲಲ್ಲಿ ಒಂದು ಸಣ್ಣ ಕುಲವಾಗಿತ್ತು ಅವನದು. ಅವನ ರಾಜನಾಗಿಟ್ಟ ದೇವರು ಹೇಳಿದಂತ ಮಾತಿಗೆ ಯಾವಾಗ ಅವಿಧೇಯನಾದ್ನೋ ಅವನ ಅಭಿಷೇಕನ ಕಳ್ಕೊಂಡ, ರಾಜ್ಯನ ಕಿತ್ಕೊಂಡು ಉಂಟಾಯ್ತು. ಪ್ರಿಯರೇ, ದೇವ್ರು ನಿಮ್ಗೆ ಆಶೀರ್ವಾದ ಇಟ್ಟಿರ್ಬೋದು, ವಾಗ್ದಾನ ಇಟ್ಟಿರ್ಬೋದು, ಪ್ರವಾದನೆಗಳು ಮಾಡಿರ್ಬೋದು. ನಮ್ಮ ಹೃದಯದಲ್ಲಿ ಅವಿಧತ್ವ ಇರಬಾರ್ದು. ದೇವರ ಮಾತಿಗೆ ಯಾವಾಗ ಅವಿಧೇಯರಾಗ್ತೀವೋ ಆಶೀರ್ವಾದಗಳು ಕಳ್ಕೊತೀವಿ. ಹಲ್ಲೆಲೂಯಾ. ನಿನಗಾಗಿ ಇಟ್ಟಂತ ದೇವರ ಉದ್ದೇಶಗಳನ್ನ ಕಳ್ಕೊಳ್ತೀವಿ. ನಮ್ಮಲ್ಲಿ ಅವಿಧತ್ವನ ಬಿಡಬೇಕು. ಅದಕ್ಕೆ ನಮ್ಮ ಒಳಗಡೆ ಇರೋ ಯೋನನನ್ನು ನಾವು ಏನು ಮಾಡಬೇಕು? ಯೇಸುವಿನ ನಾಮದಲ್ಲಿ ಓಡಿಸ್ಬೇಕು. ಯೋನನಲ್ಲಿದ್ದಂಥ ಆ ಅವಿಧತ್ವ ಸ್ವಭಾವ ನಮ್ಮಲ್ಲಿ ಇರಬಾರದು. ದೇವರು ಎಲ್ಲಿಗೆ ಹೋಗು ಅಂತಾನೋ, ಏನು ಮಾಡು ಅಂತಾನೋ ಅದಕ್ಕೆ ಮಾತ್ರ ವಿಧೇಯತ್ವ ನಮ್ಮಲ್ಲಿರಬೇಕು. ಪ್ರಶ್ನೆ ಕೇಳಬಾರ್ದು. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಮ್ಮಲ್ಲಿರುವಂಥ ಅವಿಧತ್ವನ ಓಡಿಸ್ಬೇಕು. ಇವನು ಆಗೋಗಿ ಅಡಿಗಲ್ಲಿ ಮಲಗಿದ್ದಾನೆ. ಮಧ್ಯದಲ್ಲಿ ದೇವ್ರು ಏನು ಮಾಡ್ತಾರೆ ಗೊತ್ತಾ? ಒಂದು ದೊಡ್ಡ ಬಿರುಗಾಳಿನ ಬೀಸಿದ್ರು ಸಮುದ್ರದ ಮೇಲೆ. ದೊಡ್ಡ ಟುಫಾನ್ ಇದೋಯ್ತು. ಅದು ನೀರೆಲ್ಲ ಬಂದಿತ್ತೇನೆ ಆ ದೋಣಿಗೆ, ಆ ಅಡುಗೆಗೆ ಬಡಿತೈತೆ. ಅಲ್ಲಿದ್ದಂಥ ನಾವಿಕರು, ಜನಗಳು ಎಲ್ಲರೂ ಅವರವರ ದೇವರುಗಳಿಗೆ ಪ್ರಾರ್ಥನೆ ಮಾಡಿ ಅರಕೆ ಮಾಡ್ಕೋತಿದ್ದಾರೆ. ದೇವರೇ, ನಮ್ಮ ಪ್ರಾಣ ಉಳಿದ್ರೆ ಸಾಕಪ್ಪ, ನೀ ಕೋಳಿ ಕೊಡ್ತೀನಿ, ಕುರಿ ಕೊಡ್ತೀನಿ, ಕವಣ ಕೊಡ್ತೀನಿ, ಎಲ್ಲ ಅರಕೆ ಮಾಡ್ಕೋತಿದ್ದಾರೆ. ಅವರು ದೇವರುಗಳಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಗಾಳಿ ನಿಲ್ಲೇ ಇಲ್ಲ. ಆಗ ಅವ್ರು ತಂದಂಥ ಸರಕುಗಳು, ದವಸ ಧಾನ್ಯಗಳು ಎಲ್ಲನ ತೆಗೆದು ಸಮುದ್ರಕ್ಕೆ ಬೀಳ್ಸಾಕ್ತಿದ್ದಾರೆ. ಯಾಕಂದರೆ ಕಮ್ಮಿ ಆಗಲಿ, ಭಾರ ಕಮ್ಮಿ ಆಗಲಿ ಅಂತ. ಆದರೂ ಕೂಡ ಕಮ್ಮಿ ಆಗ್ತಿಲ್ಲ. ಆಗ ಕ್ಯಾಪ್ಟನ್ ಹೋಗಿ ಕೆಳಗಡೆ ಹೋಗಿ ನೋಡ್ತಾನೆ, ಇವನು ಆಗಿ ಮಲಗಿದ್ದಾನೆ. ಯಾರು? ಯೋನ. ಅವಾಗಂತಾನೆ, ಅಯ್ಯೋ ತಣೆ ಬರವೇ, ಮನುಷ್ಯ ಎದ್ದೋಳಪ್ಪ,
ನಾವು ಸಾಯ್ತಾ ಇದ್ದೀವಿ, ಜೀವ ಮರಣ ಉಳಿಸ್ಕೊಳ್ಳೋಕ್ಕೆ. ನೀನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ಯಲ್ಲ, ಎದ್ದಿತ್ತೆ, ನಿನ್ನ ದೇವ್ರಿಗೆ ಮೊರೆ ಇಡು, ನಿನ್ನ ದೇವ್ರು ಒಂದು ವೇಳೆ ನಿನ್ನ ಮೂಲಕ ನಮ್ಮನ್ನು ರಕ್ಷಿಸ ಅಂತ ಹೇಳ್ತಾನೆ. ಈಗ ಯೋನನ್ ಗೊತ್ತಾಯ್ತು, ಈ ಸಮಸ್ಯೆಗೆ ನಾನೇ ಕಾರಣ ಅಂತ. ನಿನಗೆ ಗೊತ್ತು, ನೀನು ಯಾವಾಗ ನಾನು ನಿನ್ನ ದೇವರಿಗೆ ಅವಿಧೇಯರಾಗ್ತೀವೋ ಕೆಲವು ಸಮಸ್ಯೆಗಳಿಗೆ ನಾನೇ ಕಾರಣ ಅನ್ನೋದು. ಅರ್ಥ ಆಯ್ತಾ? ಮಂಡತನ ಮಾಡಬೇಡ, ಅವಿಧೇಯತ್ವ ಬಿಟ್ಬಿಡು, ಕ್ಷಮಾಪಣೆ ಕೇಳಬೇಕು. ನಾವು ಕೆಲವು ಸಮಸ್ಯೆಗಳಿಗೆ ನಾವೇ ಕಾರಣವಾಗಿರ್ತೀವಿ. ಯಾಕಂದ್ರೆ ನಮ್ಮಲ್ಲಿರೋ ಅವಿಧೇಯತ್ವ, ನಾವು ಅವಿಧೇಯರಾಗ್ತಾ ಇರ್ತೀವಿ ದೇವರಿಗೆ. ಆದ್ರೂ ದೇವ್ರು ಆಶೀರ್ವದಿಸ್ಬೇಕು, ಆದ್ರೂ ದೇವ್ರು ಬದಲಾವಣೆ ಮಾಡ್ಬೇಕು, ಆದ್ರೂ ದೇವ್ರನ್ನು ಆಡ್ಕೊಳ್ಳೋರ ಮುಂದೆ ಉದ್ಧಾರ ಮಾಡ್ಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು. ದೇವ್ರ ಮಾತಿಗೆ ನೀನು ಕಿವಿಗೊಡು, ದೇವರ ಮಾತಿನ ಮೇಲೆ ವಿಶ್ವಾಸ ಇಡು, ದೇವರ ಮಾತಿಗೆ ನೀನು ವಿಧೇಯರಾಗೋದ್ರ ಕಲಿ. ದೇವ್ರ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚಲ್ವಂತೆ. ದೇವರಿಗೆ ನೀನು ವಿಧೇಯರಾಗಿ ನಡ್ಕೊಂಡ್ರೆ ಸಾಕು. ನೀನು ಗಂಟೆ ಪ್ರಾರ್ಥನೆ ಮಾಡ್ತಿದ್ರು ನೀನು ದೇವರಿಗೆ ನೀನು ವಿಧೇಯರಾಗಿ ನಡ್ಕೊಳ್ಳೋದ್ರಿಂದ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ. ಅರ್ಥ ಆಯ್ತಾ? ಹೊರಗಡೆ ನೋಡೋಕೆ ತೋರಿಕೆ ಭಕ್ತಿಯಾಗಿ ಹೃದಯದಲ್ಲಿ ಅವಿಧೇಯರ ಇದ್ರೆ ಒಳ್ಳೇದಾಗಲ್ಲ. ಅದಕ್ಕೆ ನಮ್ಮ ಅವಿಧೇಯತ್ವನ ಬಿಟ್ಟು ಬಿಡ್ಬೇಕು. ಈ ಶಾಖನಲ್ಲಿ ಕಂಡು ಬರುತ್ತಿರುವಂತ 3ನೇ ಗುಣ ಏನಂದ್ರೆ ವಿಧೇಯತ್ವ. ದೇವ್ರು ಯಾವಾಗ ಐಗುಪ್ತ ದೇಶಕ್ಕೆ ಹೋಗ್ಬೇಡ ಅಂದ್ರು ಅಲ್ಲಿ ಬಿಟ್ಟು ವಿಧೇಯನಾಗ್ತಿದ್ದಾನೆ. ಪ್ರಿಯರೇ, ನಾನು ನೀನು ದೇವರಿಗೆ ವಿಧೇಯರಾಗೋದನ್ನ ಕಲಿಬೇಕು. ನಾವು ಪ್ರಾರ್ಥಿಸಬೇಕು, ನನ್ನಲ್ಲಿರೋ ಅವಿಧೇಯತ್ವ ಸ್ವಭಾವನ ತೆಗೆದಾಕಪ್ಪ. ಯೋನನಂತ ಅವಿಧೇಯತ್ವ ಸ್ವಭಾವ ನನ್ನಲ್ಲಿ ಇರಬಾರ್ದು. ಆಗ ಈ ಕ್ಯಾಪ್ಟನ್ ಕೇಳುವಾಗ ಈ ಯೋನ ಹೇಳ್ತಾನೆ, ಏನು ಗೊತ್ತಾ, ನೀವೊಂದು ಕೆಲಸ ಮಾಡ್ರಪ್ಪ, ನೀವೇನು ಮಾಡಿದ್ರು ಈ ಗಾಳಿ ನಿಲ್ಲಲ್ಲ. ಅವ್ನು ಗೊತ್ತಾಯ್ತು ಈ ಸಮಸ್ಯೆಗೆ ನಾನೇ ಕಾರಣ ಅಂತ. ನಾನು ತಾರ್ಸಿಗೆ ಹೋಗ್ಬೇಕಾಗಿ, ನೆನಪೆ ಪಟ್ಟಣಕ್ಕೆ ಹೋಗ್ಬೇಕಾಗಿ ನೆಲ್ಲಿಗೆ ಓಡ್ ಬಂದೆ, ತಾರ್ಸಿಗೆ ಓಡ್ ಬಂದೆ. ದೇವರೇ ಇದು ಉಂಟು ಮಾಡ್ದ ಅನ್ನೋದು ಗೊತ್ತಾಯ್ತು ಯೋನನ್ಗೆ. ಅದಕ್ಕೆ ಅವನು ಹೇಳ್ತಾವನೆ, ನನ್ನ ಎತ್ತಿ ಎಲ್ಲಿಗೂ ಏನು ಮಾಡ್ರಿ, ಸಮುದ್ರಕ್ಕೆ ಬಿಸಾಕ್ಬಿಡಿ. ಎಲ್ಲಿಗೆ ಬಿಸಾಕ್ಬೇಕಂತ ಅವನಿಗೆ? ಸಮುದ್ರಕ್ಕೆ ಬಿಸಾಕ್ಬಿಡಿ, ನಿಮ್ಮ ಜೀವ ಉಳಿತದೆ, ಗಾಳಿ ನಿಂತೋಯ್ತದೆ. ಆ ಒಂದು ಮಾತಲ್ಲಿ ಅರ್ಥ ಮಾಡ್ಕೊಂಡು ಅವನು ಕೇಳ್ತಿದ್ದ, ನೀನು ಯಾರು ಅಂತ. ಆಗ ಅವನು ಹೇಳ್ತಾನೆ, ಕಡಲನ್ನು ಒಣ ನೆಲವನ್ನು ಸೃಷ್ಟಿ ಮಾಡ್ದ ಸೃಷ್ಟಿಕರ್ತನ ಸೇವಕ ನಾನು ಅಂತ ಹೇಳ್ತಾನೆ. ಅಂದ್ರೆ ದೇವರ ಸೇವಕ ನಾನು. ಅವಾಗ ಗೊತ್ತಾಯ್ತು ಇವನು ಕಳ್ಳ, ದೇವ್ರ ಸನ್ನಿಧಾನದಿಂದ ಓಡ್ ಬಂದವನೇ ಅಂತ. ಅರ್ಥ ಆಯ್ತಾ? ಹಲ್ಲೆಲೂಯ. ಆದ್ರೂ ಕೂಡ ಅವನಿಗೆ ಭಯ. ದೇವ ಮಕ್ಕಳನ್ನ, ಅಯ್ಯೋ ದೇವ್ರ ಮಕ್ಕಳು ಅಂತ ಹೇಳ್ತಾರೆ, ಚರ್ಚ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಸೇವಕರು ಅಂತ. ಇವ್ರಿಗೆ ಹೆಂಗಪ್ಪ ನಾವು ಇದು ಮಾಡೋದಪ್ಪ, ನಮ್ಗೆ ಕೇಟ್ ಮಾಡ್ಬಿಟ್ರೆ ಭಯ ಬೇರೆ ಅವ್ರಿಗೆ. ಸಮಸ್ಯೆ ಇವನೇ ಕಾರಣ ಅನ್ನೋದಕ್ಕೂ ಏನಂತೆ ಇನ್ನೂ ರುಜುವಾತಾಗಬೇಕು. 2 ಮನಸ್ಸು. ಆಮೇಲೆ ಮತ್ತೆ ಏನು ಮಾಡಿದ್ರು, ಎಲ್ಲರ ಹೆಸರು ಬರೆದು ಒಂದು ಚೀಟಿ ಹಾಕಿದ್ರು. ನಿನ್ನ ಹೆಸರು ಹೇಳಪ್ಪ, ಯೋನ. ಚೀಟಿ ಯಾರ ಹೆಸರು ಬಂತು? ಯೋನಿನ ಹೆಸರು ಬಂತು. ಈಗ ಏನು ಮಾಡಬೇಕು? ದೇವ್ರೇ, ಈ ವ್ಯಕ್ತಿನ ಎಸ್ತಿದ್ದಕ್ಕೆ, ಪ್ರಾಣ ಹೋಗಿದ್ದಕ್ಕೆ ನಮ್ಮನ್ನು ಹೊಣೆಗಾರ ಮಾಡಬೇಡ ಅಂದ್ಬಿಟ್ಟು ಅವನು ತೆಗೆದು ಸಮುದ್ರ ಒಳಗಡೆ ಹಾಕ್ಬಿಟ್ರು. ಅರ್ಥ ಆಯ್ತಾ? ಅವಿಧೇಯತ್ವ ಸ್ವಭಾವನ ನಮ್ಮಿಂದ ತೆಗಿಬೇಕು. ಒಬ್ಬ ಯೋನ ಇರ್ತಾನೆ ಒಳಗಡೆ. ಯೋನ ಅವಿದ್ಯನ ಆದ ದೇವರಿಗೆ. ಅದಕ್ಕೆ ಏನು ಮಾಡಿದ್ರು ದೇವರು? ಒಂದು ಮೀನಿಗೆ ಅಪ್ಪಣೆ ಕೊಡ್ತಾರಂತೆ. ಎದಕ್ಕೆ? ಮೀನಿಗೆ. ಮೀನು ಬಂದು ಯೋನನನ್ನು ನುಂಗ್ತದಂತೆ. 3 ದಿನ ರಾತ್ರಿ ಹಗಲು ಮೀನಿನ ಹೊಟ್ಟೆ ಒಳಗಡೆ ಇರ್ತಾನೆ. ಅವನು ಹೇಳ್ತಾನೆ, ಅಲ್ಲಿ ಬರಿಬೇಕಾದ್ರೆ ಆ ಮೀನು ಆಳವಾದ ಸಮುದ್ರಕ್ಕೆ, ನೀರು ಬೀಳುವ ಸ್ಥಳಗಳಿಗೆಲ್ಲ ಹೋಗ್ಬೇಕಾದ್ರೆ ಅವನಿಗೆ ಸಂಕಟ ಆಗ್ತಿತ್ತಂತೆ ಒಳಗಡೆ. ಮನುಷ್ಯನ ಊಟ ಮಾಡಿದ್ಮೇಲೆ ಹೊಟ್ಟೆ ಒಳಗಡೆ ಡೈಜೆಷನ್ ಮಾಡುವಂಥ ಒಂದು ಲಿಕ್ವಿಡ್ ಐತೆ, ಎಲ್ಲ ಪ್ರಾಣಿಗಳಲ್ಲಿ ಇರ್ತದೆ. ಅದು kg ಗಟ್ಟಲೆ, 10 ಗಟ್ಟಲೆ ಇರ್ತದೆ ಅದ್ರ ಒಳಗಡೆ, ಮೀನು ಹೊಟ್ಟೆ ಒಳಗಡೆ. ಅರ್ಥ ಐತಿತ್ತ ನಾ ಹೇಳೋದು? ಆ ಲಿಕ್ವಿಡು ಅಂದ್ರೆ ಆ ರಸ, ಆ ಮನುಷ್ಯ ಏನ್ ತಿಂತೀವೋ ಅದ್ರ ಮೇಲೆ ಬಂದಾಗ ಅದನ್ನೆಲ್ಲ ಡೈಜೆಷನ್ ಮಾಡ್ತದೆ. ಈ ಮೀನ್ ನುಂಗುಟ್ಟಿತ್ತಲ್ಲ ಯೋನನ, ಆ ಒಂದು ರಸ ಯೋನನ ಮೇಲೆ ಬರ್ಬೇಕಾದ್ರೆ ಎಲ್ಲ ಉರಿಯೋದಂತೆ, ಅವನಿಗೆ ಕೂಕೊಳ್ಳನಂತೆ, ದೇವರೇ ಚಮ್ಸಪ್ಪ ಚಮ್ಸಪ್ಪ ಚಮ್ಸಪ್ಪ, ದೇವರೇ ಚಮ್ಸು ಚಮ್ಸು. ನೋಡಿ ಎಷ್ಟು ಕಷ್ಟಪಟ್ಟಿರ್ಬೇಕು. ನಮ್ಮ ಮನೇಲಿ ಏನಾದರೂ ಮೀನು ಸಾಂಬಾರು ಮಾಡಿದ್ರೆ 3 ದಿನ ಗಂಟ ಸ್ಮೆಲ್ ಹೋಗಿಲ್ಲ. ಅದಕ್ಕೆ ಕೆಲವರು ಮೀನೇ ತಿನ್ನಕ್ಕೆ ಹೋಗಿಲ್ಲ ಅಲ್ವಾ? ಮೀನು ತಿನ್ನೋಕ್ಕೇನೋ ಆಸೆ, ಆ ಸ್ಮೆಲ್ ತಡ್ಕೊಳಕ್ಕಾಗಲ್ವಲ್ಲ. ಯಾವ ಗ್ಲಾಸ್ ಮುಟ್ಟು, ಯಾವ ಚಂಪು ಮುಟ್ಟು, ಯಾವ ಒಂದು ತಟ್ಟೆ ಮುಟ್ಟು ಅಲ್ವಾ? ಬೇಡ ಬೇಡಪ್ಪ, ಎಲ್ಲರ ಹೋಟ್ಲಿಗೆ ಹೋದ್ರೆ ತಿಂದು ಕೈ ತೊಳ್ಕೊಬರೋದು ಬೆಸ್ಟ್. ಮನೇಲಿ ತರೋದು ಬೇಡ ಅಂತ ಕೆಲವರು ಮಲ್ಲೆ ಅಂತಾರೆ. ಅದಕ್ಕೋಸ್ಕರ ಬೇಕಾದ್ರೆ kg ಗಟ್ಟಲೆ ಚಿಕನ್ ತಿನ್ನೋದಾಗ್ಲಿ, ಮಟನ್ ತಿನ್ನೋದಾಗ್ಲಿ, ಇಲ್ಲ ದಿನ ಎಗ್ ತಿನ್ನೋದಾಗ್ಲಿ, ಮೀನು ಬೇಡ ಅಂತಾರೆ. ತಿನ್ನೋಕ್ಕೇನೋ ಆಸೆ, ಆದ್ರೆ ವಾಸನೆ ಅಲ್ವಾ? ಹಾಗಾದ್ರೆ ಮೀನಿನ ಹೊಟ್ಟೆ ಒಳಗಡೆ ಯೋನ ಹೆಂಗೆ ತಡ್ಕೊಂಡಿರ್ಬೇಕು? ಆ ನಾತ ಹೆಂಗೆ ತಡ್ಕೊಂಡಿರ್ಬೇಕು? ದೇವ್ರು ಕೂಗ್ತಾನೆ. ಇದನ್ನು ಮರಿಬೇಡ್ರಿ. ಪರಲೋಕಕ್ಕೆ ಹೋದಾಗ ಈ ಯೋನ ಜೊತೆ ಹೋಗಿ ಕೇಳೋಣ ಹೆಂಗಿತ್ತಪ್ಪ ಪರಿಸ್ಥಿತಿ ಅಂತ.
ಅವನೇ ಹೇಳ್ತಾನೆ, ಅವನಿರೋ ಅಧ್ಯಾಯದಲ್ಲಿ ಹೇಳ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅವಿಧೇಯತ್ವ ಎಷ್ಟು ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಅವನು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ತಿರುಗ್ತಾನೆ, ದೇವ್ರೇ ಕ್ಷಮಿಸಪ್ಪ ಅಂತ. ಆಗ ದೇವರು ಅಪ್ಪಣೆ ಕೊಡ್ತಾರೆ. 3 ದಿನ ಆದ್ಮೇಲೆ ಮೀನು ಬಂದು ದಡಕ್ಕೆ ಅವನ್ನ ವಾಂತಿ ಮಾಡಿ ಅಂದ್ರೆ ಕಾರಿ ಹೋಗ್ಬಿಡ್ತದೆ. ಅವನು ಎದ್ದು ಈಗ ನಿನ್ವೆ ಪಟ್ಟಣಕ್ಕೆ ಹೋಗಿ ಏನ್ ಮಾಡ್ತಾನೆ? ಸುವಾರ್ತೆ ಸಾರ್ತಾನೆ. ಹಾಗಾದ್ರೆ ಈ ಸಮಸ್ಯೆ ಬರೋಕ್ಕಿಂತ ಮುಂಚೆನೆ ಈ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಿತ್ತಾ? ಕೆಲವ್ರಿಗೆ ಹಂಗಲ್ಲ. ಪೆಟ್ಟು ತಿಂದ ಮೇಲೆನೆ ನಾವು ಸರಿಯಾಗೋದು, ಕೆಲವು ಅವಮಾನ ಬಂದ ಮೇಲೇ ಸರಿ ಆಗೋದು, ಕೆಲವು ನಷ್ಟಪಟ್ಟ ಮೇಲೇ ಸರಿ ಆಗೋದು, ಕೆಲವೊಂದು ಮುರ್ಕೊಂಡ ಮೇಲೇ ಸರಿ ಆಗೋದು, ಕೆಲವೊಂದು ಗುದ್ದಾಡಿದ ಮೇಲೇ ಸರಿ ಆಗೋದು. ಅಲ್ಲಿ ಗಂಟ ಸರಿಯಾಗಲ್ಲ ನಮ್ಮ ಜೀವಿತಗಳು ಅಲ್ವಾ? ಅದಕ್ಕೆ ನಮ್ಮ ಒಳಗಡೆ ಇರೋ ಯೋನನನ್ನು ನಾವೇನು ಮಾಡಬೇಕು? ಆ ಅವಿಧತ್ವ ಸ್ವಭಾವವನ್ನು ತೆಗೆದುಹಾಕಬೇಕು. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಅವಿಧತ್ವ ಇದ್ದರೆ ನಿನ್ನ ಆಶೀರ್ವಾದಕ್ಕೆ ನೀನೇ ತಡೆಯಾಗಿರ್ತಿ. ನಿನ್ನಲ್ಲಿರುವ ಅವಿಧತ್ವವನ್ನು ತೆಗೆದುಹಾಕ್ಬಿಡು. ದೇವ್ರ ಸೇವಕರು ದೇವ್ರ ವಾಕ್ಯನ ಬೋಧಿಸಕ್ಕೆ ಇರೋದು, ಮಾತನಾಡುವಾಗ ನಿನಗೆ ಮಾತನಾಡೋದು.